ಸ್ನೇಹಿತರೆ, ಜ್ಞಾನಭೂಮಿ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ಬ್ರಹ್ಮಗುಪ್ತ ವಿಜ್ಞಾನಿಯ ಬಗ್ಗೆ ತಿಳಿದುಕೊಳ್ಳೋಣ. ಬ್ರಹ್ಮಗುಪ್ತ ಒಬ್ಬ ಮಹಾನ್ ಭಾರತೀಯ ಗಣಿತಜ್ಞ ಮತ್ತು ಖಗೋಳ ವಿಜ್ಞಾನಿ ಆಗಿದ್ರು. ಕ್ರಿಸ್ತಶಕ 598ರಲ್ಲಿ ರಾಜಸ್ಥಾನದ ಬಿಲ್ಮಲ್ ಎಂಬ ಊರಲ್ಲಿ ಹುಟ್ಟಿದರು. ಬ್ರಹ್ಮಗುಪ್ತರ ತಂದೆಯ ಹೆಸರು ಜಿಷ್ಣುಗುಪ್ತ. ಬ್ರಹ್ಮಗುಪ್ತ ಪ್ರಾಚೀನ ಭಾರತದ ಗಣಿತ ಮತ್ತು ಖಗೋಳ ವಿಜ್ಞಾನದ ಪ್ರಮುಖ ಕೇಂದ್ರ ಆಗಿದ್ದ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಖಗೋಳ ವೀಕ್ಷಣಾಲಯದ ನಿರ್ದೇಶಕರಾಗಿದ್ದರು. ಆರ್ಯಭಟ ಸೊನ್ನೆಯನ್ನು ಪ್ಲೇಸ್ ಹೋಲ್ಡರ್ ಆಗಿ ಬಳಸಿದ ನಂತರ ಬ್ರಹ್ಮಗುಪ್ತ ಸೊನ್ನೆಯನ್ನು ಕೇವಲ ಒಂದು ಸಂಕೇತ ಆಗಿ ಅಲ್ಲದೆ ನಂಬರ್ ಎಂದು ಮೊಟ್ಟಮೊದಲ ಬಾರಿಗೆ ವ್ಯಾಖ್ಯಾನಿಸಿದರು. ಸೊನ್ನೆಯನ್ನು ಕೇವಲ ಒಂದು ಚಿಹ್ನೆಯಾಗಿ ಬಳಸುವ ಬದಲು ಅದನ್ನು ಒಂದು ಸಂಖ್ಯೆಯಾಗಿ ಪರಿಗಣಿಸಿ ಅದರೊಂದಿಗೆ ಗಣಿತದ ಲೆಕ್ಕಾಚಾರಗಳನ್ನು ಮಾಡುವ ನಿಯಮಗಳನ್ನು ಬ್ರಹ್ಮಗುಪ್ತ ಮೊದಲು ರೂಪಿಸಿದರು. ಸಂಸ್ಕೃತದ ಶೂನ್ಯ ಎಂಬ ಪದದಿಂದ ಕನ್ನಡದ ಸೊನ್ನೆ ಪದ ಬಂದಿದೆ. ಇದರ ಅರ್ಥ ಖಾಲಿ ಅಥವಾ ಏನೂ ಇಲ್ಲ ಎಂದಾಗಿದೆ. ಮಧ್ಯಪ್ರದೇಶದ ಗ್ವಾಲಿಯರ್ ಎಂಬ ಊರಲ್ಲಿ ಇರುವ ಚತುರ್ಭುಜ ವಿಷ್ಣುವಿನ ದೇವಸ್ಥಾನದ ಗೋಡೆಯ ಮೇಲೆ ಕ್ರಿಸ್ತಶಕ 876ನೇ ಇಸವಿಯ ಸೊನ್ನೆಯ ಲಿಖಿತ ಪುರಾವೆಗಳು ಕಂಡುಬಂದಿದೆ. ಬ್ರಹ್ಮಗುಪ್ತ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಇದ್ದಾಗ ಗಣಿತ ಮತ್ತು ಖಗೋಳ ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಮುಖ ಗ್ರಂಥಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಬ್ರಹ್ಮಸ್ಫುಟ ಸಿದ್ಧಾಂತ 628ನೇ ಇಸ್ವಿಲಿ ಬರೆದರು. ಬ್ರಹ್ಮಗುಪ್ತ ಒಟ್ಟು 4 ಗ್ರಂಥಗಳನ್ನು ಬರೆದಿದ್ದಾರೆ. ಬ್ರಹ್ಮಸ್ಫುಟ ಸಿದ್ಧಾಂತ ಕೃತಿಗಳಲ್ಲಿ ಅತ್ಯಂತ ಪ್ರಸಿದ್ಧ ಆಗಿದೆ. ಬ್ರಹ್ಮಸ್ಫುಟ ಸಿದ್ಧಾಂತ ಎಂದರೆ ವಿಶ್ವದ ಆರಂಭ ಎಂಬ ಅರ್ಥ ಆಗಿದೆ. ಬ್ರಹ್ಮಸ್ಫುಟ ಸಿದ್ಧಾಂತ ಪುಸ್ತಕದಲ್ಲಿ ಸೊನ್ನೆಯೊಂದಿಗೆ ಕೂಡಿಸುವುದು, ಕಳೆಯುವುದು ಮತ್ತು ಗುಣಾಕಾರ ಮಾಡುವ ಗಣಿತದ ನಿಯಮಗಳನ್ನು ಸ್ಪಷ್ಟಪಡಿಸಿ ಹೇಳಿದ್ದಾರೆ. ಬ್ರಹ್ಮಗುಪ್ತ ಋಣಾತ್ಮಕ ಸಂಖ್ಯೆಗಳ ಪರಿಕಲ್ಪನೆಯನ್ನು ಪರಿಚಯಿಸಿದರು ಮತ್ತು ಅವುಗಳನ್ನು ಋಣಸಾಲ ಎಂದು ಹಾಗೂ ಧನಾತ್ಮಕ ಸಂಖ್ಯೆಗಳನ್ನು ಧನ ಆಸ್ತಿ ಎಂದು ವ್ಯಾಖ್ಯಾನಿಸಿದರು. ಋಣಾತ್ಮಕ ಸಂಖ್ಯೆಗಳು ಎಂದರೆ ನೆಗೆಟಿವ್ ನಂಬರ್ಸ್, ಶೂನ್ಯಕ್ಕಿಂತ ಕಡಿಮೆ ಇರುವ ಸಂಖ್ಯೆಗಳು. ಇವುಗಳನ್ನು ಸಂಖ್ಯೆ ರೇಖೆಯಲ್ಲಿ ಶೂನ್ಯದ ಎಡಭಾಗದಲ್ಲಿ ಗುರುತಿಸಲಾಗುತ್ತದೆ ಮತ್ತು ಇವುಗಳ ಮುಂದೆ ಮೈನಸ್ ಚಿಹ್ನೆಯನ್ನು ಬಳಸಲಾಗುತ್ತದೆ. ಉದಾಹರಣೆ -1, -2, -3. ಇವುಗಳನ್ನು 0 ಡಿಗ್ರಿಗಿಂತ ಕಡಿಮೆ ಇರುವ ತಾಪಮಾನ ಅಳೆಯುವಾಗ ಮತ್ತು ಬ್ಯಾಂಕ್ ಖಾತೆಯಲ್ಲಿ ಓವರ್ ಡ್ರಾಫ್ಟ್ ಸಾಲಗಳನ್ನು ಲೆಕ್ಕಹಾಕಲು ಮತ್ತು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವುದನ್ನು ತೋರಿಸಲು ಬಳಸುತ್ತಾರೆ. ಧನಾತ್ಮಕ ಸಂಖ್ಯೆಗಳು ಎಂದರೆ ಶೂನ್ಯಕ್ಕಿಂತ ದೊಡ್ಡ ಸಂಖ್ಯೆಗಳು. ಇವುಗಳು 1, 2, 3, 4, 5 ಈ ರೀತಿಯ ಪರಿಪೂರ್ಣವಾದ ಅಂಕಗಳನ್ನು ಒಳಗೊಂಡಿರುತ್ತದೆ. ಇವುಗಳಲ್ಲಿ ದಶಮಾಂಶಗಳು 0.5 ಮತ್ತು ಭಿನ್ನರಾಶಿಗಳು 1/2 ಕೂಡ ಸೇರಿವೆ. ಇವುಗಳಲ್ಲಿ ಚಿಹ್ನೆ ಇಲ್ದಿದ್ರೆ ಅಥವಾ ಪ್ಲಸ್ ಚಿಹ್ನೆ ಇದ್ರೆ ಅವು ಧನಾತ್ಮಕ ಸಂಖ್ಯೆಗಳು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಶೂನ್ಯವು ಧನಾತ್ಮಕವೂ ಅಲ್ಲ, ಋಣಾತ್ಮಕವೂ ಅಲ್ಲ. ಬ್ರಹ್ಮಗುಪ್ತ ಸೊನ್ನೆಯನ್ನು ಕೇವಲ ಒಂದು ಸಂಕೇತ ಆಗಿ ಅಲ್ಲದೆ ಒಂದು ಸ್ವತಂತ್ರ ಸಂಖ್ಯೆಯಾಗಿ ಅಂದರೆ ನಂಬರ್ ಎಂದು ಮೊಟ್ಟಮೊದಲ ಬಾರಿಗೆ ವ್ಯಾಖ್ಯಾನಿಸಿದರು. ಬ್ರಹ್ಮಗುಪ್ತ ಅವರು ನ್ಯೂಟನ್ಗಿಂತ 1000 ವರ್ಷಗಳ ಮೊದಲೇ ಗುರುತ್ವಾಕರ್ಷಣೆಯ ಮೂಲ ಪರಿಕಲ್ಪನೆಯನ್ನು ವಿವರಿಸಿ ಹೇಳಿದ್ದಾರೆ. ತಮ್ಮ ಪ್ರಸಿದ್ಧ ಗ್ರಂಥವಾದ ಬ್ರಹ್ಮಸ್ಫುಟ ಸಿದ್ಧಾಂತದಲ್ಲಿ ಕ್ರಿಸ್ತಶಕ 628ನೇ ಇಸ್ವಿಲಿ ವಸ್ತುಗಳು ಭೂಮಿಯ ಮೇಲೆ ಬೀಳುವುದು ಭೂಮಿಯ ಸ್ವಭಾವ ಎಂದು ಅವರು ತಿಳಿಸಿದ್ದಾರೆ ಮತ್ತು ಗುರುತ್ವಾಕರ್ಷಣೆಯ ಸಿದ್ಧಾಂತವನ್ನು ವಿವರಿಸಿದ್ದಾರೆ. ಬ್ರಹ್ಮಗುಪ್ತ ಗುರುತ್ವಾಕರ್ಷಣೆಯ ಶಕ್ತಿಯನ್ನು ವಿವರಿಸಲು ಗುರುತ್ವಾಕರ್ಷಣಂ ಎಂಬ ಪದವನ್ನು ಬಳಸಿದರು ಎಂದು ಇತಿಹಾಸಕಾರರು ಗುರುತಿಸಿದ್ದಾರೆ. ನೀರು ಹರಿಯುವುದು ಹೇಗೆ ಸ್ವಭಾವವೋ, ಬೆಂಕಿ ಸುಡುವುದು ಹೇಗೆ ಗುಣವೋ, ಹಾಗೆಯೇ ವಸ್ತುಗಳನ್ನು ತನ್ನತ್ತ ಆಕರ್ಷಿಸುವುದು ಭೂಮಿಯ ಸ್ವಭಾವ ಎಂದು ಆಕರ್ಷಣಾ ಶಕ್ತಿಯನ್ನು ಬ್ರಹ್ಮಗುಪ್ತ ವಿವರಿಸಿದ್ದಾರೆ. ಗ್ರೀಕ್ ಗಣಿತಜ್ಞ ಪೈಥಾಗರಸ್ ಎಲ್ಲ ಸಂಖ್ಯೆಗಳನ್ನು ಪೂರ್ಣ ಸಂಖ್ಯೆಗಳ ಅನುಪಾತಗಳಾಗಿ ವ್ಯಕ್ತಪಡಿಸಬಹುದು ಎಂದು ನಂಬಿದ್ದರು. ಪೈಥಾಗರಸ್ ಶೂನ್ಯವನ್ನು ಸಂಖ್ಯೆ ಅಲ್ಲ ಎಂದು ತಿಳಿದಿದ್ದರು. ಆಗ ಯುರೋಪಿನಲ್ಲಿ ಬಳಸಲಾಗುತ್ತಿದ್ದ ರೋಮನ್ ಅಂಕಿಗಳಲ್ಲಿ ಶೂನ್ಯಕ್ಕೆ ಸಂಕೇತ ಇರಲಿಲ್ಲ. ವಾಸ್ತವವಾಗಿ ಸೊನ್ನೆಯನ್ನು ಯುರೋಪಿನಲ್ಲಿ ವ್ಯಾಪಕವಾಗಿ ಅಳವಡಿಸಿಕೊಳ್ಳಲು ಹಲವಾರು ಶತಮಾನಗಳು ಬೇಕಾಯಿತು.
8ನೇ ಶತಮಾನದಲ್ಲಿ ಭಾರತದಿಂದ 0 ಅರಬ್ ದೇಶಗಳಿಗೆ ಹೋಯಿತು. ಭಾರತೀಯರ ಗಣಿತದ ಕೃತಿಗಳನ್ನು ಅಲ್ ಖವಾರಿಜ್ಮಿ ಎಂಬ ಗಣಿತಜ್ಞ ಅರೇಬಿಕ್ ಭಾಷೆಗೆ ಅನುವಾದ ಮಾಡಿದ. ನಂತರ 12ನೇ ಶತಮಾನದಲ್ಲಿ ಫಿಬೊನಾಚಿ ಎಂಬ ಇಟಲಿಯ ಗಣಿತಜ್ಞ 0ಯನ್ನು ಅರಬ್ಬರಿಂದ ಯುರೋಪ್ ದೇಶಗಳಿಗೆ ಪರಿಚಯ ಮಾಡಿದ. ಈ ಥರ 0ಯು ಭಾರತದಿಂದ ವಿಶ್ವದ ಎಲ್ಲ ದೇಶಗಳಿಗೆ ತಲುಪಿತು. ಕ್ರಿಸ್ತಶಕ 665ನೇ ಇಸ್ವಿಲಿ ಬ್ರಹ್ಮಗುಪ್ತ ತಮ್ಮ 67ನೇ ವಯಸ್ಸಲ್ಲಿ ಖಂಡಕಾದ್ಯಕ ಎಂಬ ಖಗೋಳ ವಿಜ್ಞಾನದ ಕೈಪಿಡಿಯನ್ನು ಬರೆದಿದ್ದಾರೆ. ಇದು ಖಗೋಳ ವಿಜ್ಞಾನದ ಲೆಕ್ಕಾಚಾರಗಳಿಗೆ ಸಂಬಂಧಿಸಿದ ಒಂದು ಪ್ರಾಯೋಗಿಕ ಕೈಪಿಡಿ ಆಗಿದೆ. ಕಾದಮಕೇಲ ಮತ್ತು ದುರ್ಕಿಮ್ಯನಾರ್ಧ ಎಂಬ ಗ್ರಂಥಗಳನ್ನು ಬರೆದಿದ್ದಾರೆ. ಬ್ರಹ್ಮಗುಪ್ತ ಒಟ್ಟು 4 ಗ್ರಂಥಗಳನ್ನು ಬರೆದಿದ್ದಾರೆ. 12ನೇ ಶತಮಾನದ ಭಾರತೀಯ ಪ್ರಖ್ಯಾತ ಗಣಿತಜ್ಞ ಭಾಸ್ಕರಾಚಾರ್ಯರು ಬ್ರಹ್ಮಗುಪ್ತರ ಗಣಿತದ ಜ್ಞಾನದಿಂದ ಪ್ರಭಾವಿತರಾಗಿ ಬ್ರಹ್ಮಗುಪ್ತರನ್ನು ಗಣಕಚಕ್ರ ಚೂಡಾಮಣಿ ಎಂದು ಗೌರವಿಸಿದ್ದಾರೆ. ಗಣಕಚಕ್ರ ಚೂಡಾಮಣಿ ಎಂದರೆ ಗಣಿತಜ್ಞರ ಸಮೂಹದಲ್ಲಿ ಶಿರೋಮಣಿಯಂತೆ ಇರುವವರು ಎಂಬ ಅರ್ಥ ಇದೆ. ಕ್ರಿಸ್ತಶಕ 668ರಲ್ಲಿ ತಮ್ಮ 70ನೇ ವಯಸ್ಸಲ್ಲಿ ಬ್ರಹ್ಮಗುಪ್ತ ನಿಧನರಾದರು. ಸ್ನೇಹಿತರೆ, ವಂದನೆಗಳು.